ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಮತ್ತೊಂದು ದರ ಏರಿಕೆ ಶಾಕ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರವನ್ನು ನಿಗದಿ ಮಾಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಕೆಟ್ ಹೆಚ್ಚಳ ಆಯಿತು, ಈಗ ಶೌಚಾಲಯಕ್ಕೂ ಕಾಸು. ಶೌಚಾಲಯಕ್ಕೂ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್. ಇತ್ತೀಚೆಗಷ್ಟೇ ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು. ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಹೋರಾಟ ನಡೆಸಿದ್ರು. ಇದೀಗ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿದೆ. ಪ್ರಯಾಣಿಕರು ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಹೋದ್ರೆ ಅಲ್ಲಿನ ಸಿಬ್ಬಂದಿ ಹಣ ಕೊಡಿ ಎಂದು ಕೇಳಿದ್ದಾರೆ. ಇಲ್ಲಿ ತನಕ ಸಮೇತವಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಟ್ಯಾಲೆಟ್ ಹೋಗ್ಬೇಕು, ರೀಸರ್ಚ್ ಹೋಗ್ಬೇಕಾದ್ರೆ ಫ್ರೀಯಾಗಿ ಕೊಡ್ತಾ ಇದ್ರು. ಇವತ್ತಿಂದ ₹5 ಚಾರ್ಜ್ ಮಾಡಿದ್ದಾರೆ ರೀಸರ್ಚ್ ಹೋಗಕ್ಕೆ. ರೀಸರ್ಚ್ ಹೋಗಕ್ಕೂ ಬಾತ್ರೂಮ್ಗೆ ಹೋಗಕ್ಕೆಲ್ಲ ಚಾರ್ಜ್ ಮಾಡಿ. ಇಲ್ಲಿ ತನಕ ಯಾವ್ದು ಚಾರ್ಜ್ ಇರಲಿಲ್ಲ ಸರ್. ಇಲ್ಲಿ ಬಿಎಂಆರ್ಸಿಎಲ್ ಅಂದ್ರೆ ಮೆಟ್ರೋದಲ್ಲಿ ಯಾವುದೇ ಅನ್ನೋ ಚಾರ್ಜ್ ಇರಲಿಲ್ಲ. ಇವತ್ತಿಂದ ಏನ್ ಮಾಡಿದ್ದಾರೆ ಸರ್ ಒಂದ್ ನಿಮಿಷ ನೋಡಿ, ಈಗ ಏನ್ ಮಾಡಿದ್ದಾರೆ ₹5 ₹10 ನೋಡಿ ಹೊಸದಾಗಿ ನೋಡಿ ಮಾಡ್ತಾ ಇದ್ದಾರೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಹೊಸ ಕಾನೂನು ಮಾಡಿದೆ. ಬೇರೆ ಯಾವ ನಿಲ್ದಾಣದಲ್ಲೂ ಇಲ್ಲದ ರೂಲ್ಸ್ ಇಲ್ಲಿ ಅನ್ವಯ ಆಗ್ತಿದೆ. ಶೌಚಾಲಯಕ್ಕೆ ಹೋಗಬೇಕಂದ್ರೆ ₹2 ನೀಡಬೇಕು. ಈ ಬಗ್ಗೆ ಬಿಎಂಆರ್ಸಿಎಲ್ ದರದ ಬೋರ್ಡ್ ಹಾಕಿದೆ. ಪ್ರಯಾಣಿಕರು ಹಣ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ, ಹಣ ನೀಡಲಿಲ್ಲ ಅಂದ್ರೆ ನೋ ಎಂಟ್ರಿ. ಈ ಹಗಲು ದರೋಡೆ ವಿರುದ್ಧ ಜೆಪಿ ನಗರದ ಮೆಟ್ರೋ ಅಧಿಕಾರಿಗಳಿಗೆ ಪ್ರಯಾಣಿಕರು ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆ ₹2 ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ ಅಲ್ಲಿ ಕಿಸ್ಕೊಂಡಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ ₹2. ಈಗ ಬಡವರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು ₹2 ವಸೂಲು ಮಾಡೋರು ಎಲ್ಲೋಬೇಕು ಸರ್. ₹40 ಟಿಕೆಟ್ ಜೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. ₹10 ಚಾರ್ಜ್ ₹20 ಈಗಲೇ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಯಾರೋ ಒಬ್ರು ಹೋದ್ರು ಇದು ಇನ್ಚಾರ್ಜ್ ಬೇರೆ ಆಗಿದೆ. ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಬಾತ್ರೂಮ್ ಹೋಗಿ ಕಾಸು ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡೋಣ? ಬಿಎಂಆರ್ಸಿಎಲ್ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ತೆಗೆದು ಫ್ರೀಯಾಗಿ ಶೌಚಾಲಯಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಎಂದು ಪ್ರಯಾಣಿಕರು ಎಚ್ಚರಿಕೆ ನೀಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ. ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಮತ್ತೊಂದು ದರ ಏರಿಕೆ ಶಾಕ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರವನ್ನು ನಿಗದಿ ಮಾಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಕೆಟ್ ಹೆಚ್ಚಳ ಆಯಿತು, ಈಗ ಶೌಚಾಲಯಕ್ಕೂ ಕಾಸು. ಶೌಚಾಲಯಕ್ಕೂ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್. ಇತ್ತೀಚೆಗಷ್ಟೇ ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು. ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಹೋರಾಟ ನಡೆಸಿದ್ರು. ಇದೀಗ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿದೆ. ಪ್ರಯಾಣಿಕರು ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಹೋದ್ರೆ ಅಲ್ಲಿನ ಸಿಬ್ಬಂದಿ ಹಣ ಕೊಡಿ ಎಂದು ಕೇಳಿದ್ದಾರೆ. ಇಲ್ಲಿ ತನಕ ಸಮೇತವಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಟ್ಯಾಲೆಟ್ ಹೋಗ್ಬೇಕು, ರೀಸರ್ಚ್ ಹೋಗ್ಬೇಕಾದ್ರೆ ಫ್ರೀಯಾಗಿ ಕೊಡ್ತಾ ಇದ್ರು. ಇವತ್ತಿಂದ ₹5 ಚಾರ್ಜ್ ಮಾಡಿದ್ದಾರೆ ರೀಸರ್ಚ್ ಹೋಗಕ್ಕೆ. ರೀಸರ್ಚ್ ಹೋಗಕ್ಕೂ ಬಾತ್ರೂಮ್ಗೆ ಹೋಗಕ್ಕೆಲ್ಲ ಚಾರ್ಜ್ ಮಾಡಿ. ಇಲ್ಲಿ ತನಕ ಯಾವ್ದು ಚಾರ್ಜ್ ಇರಲಿಲ್ಲ ಸರ್. ಇಲ್ಲಿ ಬಿಎಂಆರ್ಸಿಎಲ್ ಅಂದ್ರೆ ಮೆಟ್ರೋದಲ್ಲಿ ಯಾವುದೇ ಅನ್ನೋ ಚಾರ್ಜ್ ಇರಲಿಲ್ಲ. ಇವತ್ತಿಂದ ಏನ್ ಮಾಡಿದ್ದಾರೆ ಸರ್ ಒಂದ್ ನಿಮಿಷ ನೋಡಿ, ಈಗ ಏನ್ ಮಾಡಿದ್ದಾರೆ ₹5 ₹10 ನೋಡಿ ಹೊಸದಾಗಿ ನೋಡಿ ಮಾಡ್ತಾ ಇದ್ದಾರೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಹೊಸ ಕಾನೂನು ಮಾಡಿದೆ. ಬೇರೆ ಯಾವ ನಿಲ್ದಾಣದಲ್ಲೂ ಇಲ್ಲದ ರೂಲ್ಸ್ ಇಲ್ಲಿ ಅನ್ವಯ ಆಗ್ತಿದೆ. ಶೌಚಾಲಯಕ್ಕೆ ಹೋಗಬೇಕಂದ್ರೆ ₹2 ನೀಡಬೇಕು. ಈ ಬಗ್ಗೆ ಬಿಎಂಆರ್ಸಿಎಲ್ ದರದ ಬೋರ್ಡ್ ಹಾಕಿದೆ. ಪ್ರಯಾಣಿಕರು ಹಣ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ, ಹಣ ನೀಡಲಿಲ್ಲ ಅಂದ್ರೆ ನೋ ಎಂಟ್ರಿ. ಈ ಹಗಲು ದರೋಡೆ ವಿರುದ್ಧ ಜೆಪಿ ನಗರದ ಮೆಟ್ರೋ ಅಧಿಕಾರಿಗಳಿಗೆ ಪ್ರಯಾಣಿಕರು ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆ ₹2 ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ ಅಲ್ಲಿ ಕಿಸ್ಕೊಂಡಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ ₹2. ಈಗ ಬಡವರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು ₹2 ವಸೂಲು ಮಾಡೋರು ಎಲ್ಲೋಬೇಕು ಸರ್. ₹40 ಟಿಕೆಟ್ ಜೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. ₹10 ಚಾರ್ಜ್ ₹20 ಈಗಲೇ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಯಾರೋ ಒಬ್ರು ಹೋದ್ರು ಇದು ಇನ್ಚಾರ್ಜ್ ಬೇರೆ ಆಗಿದೆ. ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಬಾತ್ರೂಮ್ ಹೋಗಿ ಕಾಸು ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡೋಣ? ಬಿಎಂಆರ್ಸಿಎಲ್ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ತೆಗೆದು ಫ್ರೀಯಾಗಿ ಶೌಚಾಲಯಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಎಂದು ಪ್ರಯಾಣಿಕರು ಎಚ್ಚರಿಕೆ ನೀಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಮತ್ತೊಂದು ದರ ಏರಿಕೆ ಶಾಕ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರವನ್ನು ನಿಗದಿ ಮಾಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಕೆಟ್ ಹೆಚ್ಚಳ ಆಯಿತು, ಈಗ ಶೌಚಾಲಯಕ್ಕೂ ಕಾಸು. ಶೌಚಾಲಯಕ್ಕೂ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್.
ಇತ್ತೀಚೆಗಷ್ಟೇ ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು. ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಹೋರಾಟ ನಡೆಸಿದ್ರು. ಇದೀಗ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿದೆ. ಪ್ರಯಾಣಿಕರು ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಹೋದ್ರೆ ಅಲ್ಲಿನ ಸಿಬ್ಬಂದಿ ಹಣ ಕೊಡಿ ಎಂದು ಕೇಳಿದ್ದಾರೆ. ಇಲ್ಲಿ ತನಕ ಸಮೇತವಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಟಾಯ್ಲೆಟ್ ಹೋಗ್ಬೇಕು, ರೀಸರ್ಚ್ ಹೋಗ್ಬೇಕೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಇವತ್ತಿಂದ 5 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ರೀಸರ್ಚ್ ಹೋಗಕ್ಕೆ. ರೀಸರ್ಚ್ ಹೋಗಕ್ಕೂ ಬಾತ್ರೂಮ್ ಹೋಗಕ್ಕೆಲ್ಲ ಚಾರ್ಜ್ ಮಾಡಿ. ಇಲ್ಲಿ ತನಕ ಯಾವ್ದು ಚಾರ್ಜ್ ಇರಲಿಲ್ಲ ಸರ್. ಇಲ್ಲಿ ಬಿಎಂಆರ್ಸಿಎಲ್ ಅಂದ್ರೆ ಮೆಟ್ರೋದಲ್ಲಿ ಯಾವುದೇ ಅನ್ನೋ ಚಾರ್ಜ್ ಇರಲಿಲ್ಲ. ಇವತ್ತಿಂದ ಏನ್ ಮಾಡಿದ್ದಾರೆ ಸರ್ ಒಂದ್ ನಿಮಿಷ ನೋಡಿ, ಈಗ ಏನ್ ಮಾಡಿದ್ದಾರೆ 5 ರೂಪಾಯಿ 10 ರೂಪಾಯಿ ನೋಡಿ ಹೊಸದಾಗಿ ನೋಡಿ ಮಾಡ್ತಾ ಇದ್ದಾರೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಹೊಸ ಕಾನೂನು ಮಾಡಿದೆ. ಬೇರೆ ಯಾವ ನಿಲ್ದಾಣದಲ್ಲೂ ಇಲ್ಲದ ರೂಲ್ಸ್ ಇಲ್ಲಿ ಅನ್ವಯ ಆಗ್ತಿದೆ. ಶೌಚಾಲಯಕ್ಕೆ ಹೋಗಬೇಕಂದ್ರೆ 2 ರಿಂದ 5 ರೂಪಾಯಿ ನೀಡಬೇಕು. ಈ ಬಗ್ಗೆ ಬಿಎಂಆರ್ಸಿಎಲ್ ದರದ ಬೋರ್ಡ್ ಹಾಕಿದೆ. ಪ್ರಯಾಣಿಕರು ಹಣ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ, ಹಣ ನೀಡಲಿಲ್ಲ ಅಂದ್ರೆ ನೋ ಎಂಟ್ರಿ. ಈ ಹಗಲು ದರೋಡೆ ವಿರುದ್ಧ ಜೆಪಿ ನಗರದ ಮೆಟ್ರೋ ಅಧಿಕಾರಿಗಳಿಗೆ ಪ್ರಯಾಣಿಕರು ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆ 2 ರೂಪಾಯಿ ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ, ಅಲ್ಲಿ ಕಿಸ್ಕೊಳ್ಳಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ 2 ರೂಪಾಯಿ. ಈಗ ಬಡವ್ರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು 2 ರೂಪಾಯಿ 5 ರೂಪಾಯಿ ಉಸ್ಲು ಮಾಡೋರು ಎಲ್ಲೋಗ್ಬೇಕು ಸರ್. 40 ರೂಪಾಯಿ ಟಿಕೆಟ್ ಜೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. 10 ರೂಪಾಯಿ ಚಾರ್ಜ್ 20 ರೂಪಾಯಿ ಈಗ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಕೆಲವರು ಯಾರೋ ಒಬ್ರು ಹೋದ್ರು, ಇದು ಇನ್ಚಾರ್ಜ್ ಬೇರೆ ಆಗಿದೆ, ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಬಾತ್ರೂಮ್ ಹೋಗಿ ಕಾಸು ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡೋಣ? ಬಿಎಂಆರ್ಸಿಎಲ್ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ತೆಗೆದು ಫ್ರೀಯಾಗಿ ಶೌಚಾಲಯಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಎಂದು ಪ್ರಯಾಣಿಕರು ಎಚ್ಚರಿಕೆ ನೀಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್. ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಮತ್ತೊಂದು ದರ ಏರಿಕೆ ಶಾಕ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರವನ್ನು ನಿಗದಿ ಮಾಡಿದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಕೆಟ್ ಹೆಚ್ಚಳ ಆಯಿತು, ಈಗ ಶೌಚಾಲಯಕ್ಕೂ ಕಾಸು. ಶೌಚಾಲಯಕ್ಕೂ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್. ಇತ್ತೀಚೆಗಷ್ಟೇ ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆ ಮಾಡಿತ್ತು. ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಹೋರಾಟ ನಡೆಸಿದ್ರು. ಇದೀಗ ಶೌಚಾಲಯಕ್ಕೂ ಬಿಎಂಆರ್ಸಿಎಲ್ ದರ ನಿಗದಿ ಮಾಡಿದೆ. ಪ್ರಯಾಣಿಕರು ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಹೋದ್ರೆ ಅಲ್ಲಿನ ಸಿಬ್ಬಂದಿ ಹಣ ಕೊಡಿ ಎಂದು ಕೇಳಿದ್ದಾರೆ. ಇಲ್ಲಿ ತನಕ ಸಮೇತವಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಟಾಯ್ಲೆಟ್ ಹೋಗ್ಬೇಕು, ರೀಸರ್ಚ್ ಹೋಗ್ಬೇಕೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ರು. ಇವತ್ತಿಂದ 5 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ರೀಸರ್ಚ್ ಹೋಗಕ್ಕೆ. ರೀಸರ್ಚ್ ಹೋಗಕ್ಕೂ ಬಾತ್ರೂಮ್ ಹೋಗಕ್ಕೆಲ್ಲ ಚಾರ್ಜ್ ಮಾಡಿ. ಇಲ್ಲಿ ತನಕ ಯಾವ್ದು ಚಾರ್ಜ್ ಇರಲಿಲ್ಲ ಸರ್. ಇಲ್ಲಿ ಬಿಎಂಆರ್ಸಿಎಲ್ ಅಂದ್ರೆ ಮೆಟ್ರೋದಲ್ಲಿ ಯಾವುದೇ ಅನ್ನೋ ಚಾರ್ಜ್ ಇರಲಿಲ್ಲ. ಇವತ್ತಿಂದ ಏನ್ ಮಾಡಿದ್ದಾರೆ ಸರ್ ಒಂದ್ ನಿಮಿಷ ನೋಡಿ, ಈಗ ಏನ್ ಮಾಡಿದ್ದಾರೆ 5 ರೂಪಾಯಿ 10 ರೂಪಾಯಿ ನೋಡಿ ಹೊಸದಾಗಿ ನೋಡಿ ಮಾಡ್ತಾ ಇದ್ದಾರೆ. ಜೆಪಿ ನಗರದ ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಬಿಎಂಆರ್ಸಿಎಲ್ ಹೊಸ ಕಾನೂನು ಮಾಡಿದೆ. ಬೇರೆ ಯಾವ ನಿಲ್ದಾಣದಲ್ಲೂ ಇಲ್ಲದ ರೂಲ್ಸ್ ಇಲ್ಲಿ ಅನ್ವಯ ಆಗ್ತಿದೆ. ಶೌಚಾಲಯಕ್ಕೆ ಹೋಗಬೇಕಂದ್ರೆ 2 ರಿಂದ 5 ರೂಪಾಯಿ ನೀಡಬೇಕು. ಈ ಬಗ್ಗೆ ಬಿಎಂಆರ್ಸಿಎಲ್ ದರದ ಬೋರ್ಡ್ ಹಾಕಿದೆ. ಪ್ರಯಾಣಿಕರು ಹಣ ಕೊಟ್ಟರೆ ಮಾತ್ರ ಶೌಚಾಲಯಕ್ಕೆ ಎಂಟ್ರಿ, ಹಣ ನೀಡಲಿಲ್ಲ ಅಂದ್ರೆ ನೋ ಎಂಟ್ರಿ. ಈ ಹಗಲು ದರೋಡೆ ವಿರುದ್ಧ ಜೆಪಿ ನಗರದ ಮೆಟ್ರೋ ಅಧಿಕಾರಿಗಳಿಗೆ ಪ್ರಯಾಣಿಕರು ಚಳಿ ಬಿಡಿಸಿದ್ದಾರೆ. ಬೆಳಗ್ಗೆ 2 ರೂಪಾಯಿ ಕೊಟ್ಟೆ ಸರ್. ಈಗ ಮಾರ್ಕೆಟ್ ಇಂದ ಬಂದೆ, ಅಲ್ಲಿ ಕಿಸ್ಕೊಳ್ಳಿಲ್ಲ. ಜೆಪಿ ನಗರದಲ್ಲಿ ಮಾತ್ರ ಇಸ್ಕೊತಾ ಇದ್ದಾರೆ ಸರ್ 2 ರೂಪಾಯಿ. ಈಗ ಬಡವ್ರು ಬರ್ತಾರೆ, ಹೆಂಗಸರು, ಹಳ್ಳಿ ಜನಗಳು 2 ರೂಪಾಯಿ 5 ರೂಪಾಯಿ ಉಸ್ಲು ಮಾಡೋರು ಎಲ್ಲೋಗ್ಬೇಕು ಸರ್. 40 ರೂಪಾಯಿ ಟಿಕೆಟ್ ಜೆಪಿ ನಗರದಿಂದ ಮಾರ್ಕೆಟ್ಗೆ ಸರ್. 10 ರೂಪಾಯಿ ಚಾರ್ಜ್ 20 ರೂಪಾಯಿ ಈಗ ಮೆಟ್ರೋ ದುಬಾರಿ ಮಾಡಿದ್ದಾರೆ. ಕೆಲವರು ಯಾರೋ ಒಬ್ರು ಹೋದ್ರು, ಇದು ಇನ್ಚಾರ್ಜ್ ಬೇರೆ ಆಗಿದೆ, ಯಾರು ಇನ್ಚಾರ್ಜ್? ಈಗ ನಾವು ಟಿಕೆಟ್ ತಗೊಂಡು ಬಾತ್ರೂಮ್ ಹೋಗಿ ಕಾಸು ಕೊಡ್ಬೇಕಾದ್ರೆ ಎಲ್ಲಿಂದ ಕೊಡೋಣ? ಬಿಎಂಆರ್ಸಿಎಲ್ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ತೆಗೆದು ಫ್ರೀಯಾಗಿ ಶೌಚಾಲಯಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಹೋರಾಟ ಮಾಡ್ತೀವಿ ಎಂದು ಪ್ರಯಾಣಿಕರು ಎಚ್ಚರಿಕೆ ನೀಡಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕನ್.